ಸಿಎಂ ಜೊತೆ ಇವತ್ತು ಪರಿಶಿಷ್ಟ ಜಾತಿಯವರ ಒಂದು ಸಭೆಯನ್ನು ಸಿಎಂ ಕರೆದಿದ್ರು. ಬಹುಶಃ ಇದು ಇತಿಹಾಸದಲ್ಲಿ ಮೊದಲನೇ ಬಾರಿ ಬಜೆಟ್ ಪೂರ್ವದಲ್ಲಿ ಒಂದು ಎಸ್ಸಿ ಎಮ್ಮೆಲ್ನ ಕರೆದು ಚರ್ಚೆ ಮಾಡಿರ್ತಕ್ಕಂಥದ್ದು ಇತಿಹಾಸ ಕೂಡ. ಈ ಸಭೆಯಲ್ಲಿ ಅನೇಕ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಏನಿವತ್ತು ಗುತ್ತಿಗೆ ಮೀಸಲಾತಿ ಆಗ್ಬೋದು, ಹಾಸ್ಟೆಲ್ ವ್ಯವಸ್ಥೆಗಳಾಗ್ಬೋದು ಮತ್ತು ಪರಿಶಿಷ್ಟ ಜಾತಿ ಪಂಗಡದವರಿಗೆ ಆ ಜಮೀನು ಕೊಡ್ತಕ್ಕಂಥದ್ದಲ್ಲಿ ಅನುದಾನ ಹೆಚ್ಚಿಗೆ ಮಾಡ್ತಕ್ಕಂಥದ್ದಾಗ್ಬೋದು, ಇವೆಲ್ಲವನ್ನು ಕೂಡ ನಾವಿವತ್ತು ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೇವೆ. ಬಹುಶಃ ಎಲ್ಲವೂ ಕೂಡ ಮುಖ್ಯಮಂತ್ರಿಗಳು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಹೆಚ್ಚು ಒತ್ತು ಕೊಟ್ಟು ನಮ್ಮ ಬೇಡಿಕೆಗಳ ಈಡೇರಿಸ್ತಾರೆ ಅಂತ ನಮಗೆ ವಿಶ್ವಾಸ ಇದೆ. ಎಸ್ಸಿಪಿ ಬಳಕೆ ಆಗ್ತಾ ಇರೋ ಬದಲಾಗಿ ಏನು ಎಸ್ಸಿಪಿ ಹಣ ಉಳಿತಾಯ ಆಗ್ತಾ ಇದೆ ಅದನ್ನು ಸದುಪಯೋಗ ಮಾಡ್ಕೋಬೇಕು ಅಂತೇಳಿ ಮನವಿ ಮಾಡಿದ್ದೇವೆ. ಮಾಡಬೇಕು ಅಂತ ಈಗ ಎಸ್ಸಿಪಿ ಡಿಎಸ್ ಬೇರೆ ಬೇರೆ ಇಲಾಖೆ ಕೊಡುವಂಥದ್ದನ್ನು ಡೈವರ್ಟ್ ಮಾಡಿದ್ರೆ ಬೇಡ, ಸೋಷಿಯಲಿಸ್ಟ್ ಕನ್ಸಲ್ಟೆಂಟ್ ಖರ್ಚು ಮಾಡ್ಲಿಕ್ಕೆ ಪರ್ಮಿಷನ್ ಅದನ್ನು ಕೂಡ ಮಾತಾಡಿದ್ದೀವಿ. ಬಟ್ ಆದರೆ ಆ ಇಲಾಖೆಯವರು ಒಂದೇ ಇಲಾಖೆ ಕೊಟ್ಟು ಮಾಡಿಸ್ಬೇಕು ಅನ್ನೋ ಮಾತನ್ನು ಕೂಡ ಹೇಳಿದ್ದೇವೆ ನಾವು. ಇದನ್ನು ಬಿಟ್ಟು ವಿಶೇಷ ಏನಿಲ್ಲ. ಅಡಿಷನಲ್ ಗ್ರಾಂಟ್ಸ್ ಇದರಲ್ಲಿ ಕೇಳಲಿಲ್ಲ. ಸಮುದಾಯಕ್ಕೆ ಏನು ನಿಗದಿ ಮಾಡಿದ್ದಾರೆ ಅದನ್ನೆಲ್ಲ ಒದಗಿಸ್ಕೊಡಿ ಅಂತ ಕೇಳಿದ್ದೇವೆ. ಇಲ್ಲ, ಅದನ್ನ ಕೆಲ ಕೇಳ್ಕೊಂಡಿದ್ದಾರೆ. ಬಜೆಟ್ ಕಾದ್ ನೋಡೋಣ, ಬಜೆಟ್ ಘೋಷಣೆ ಮಾಡ್ತಾರೆ. ಥ್ಯಾಂಕ್ ಯು. ಸಿಎಂ ಜೊತೆ ಇವತ್ತು ಪರಿಶಿಷ್ಟ ಜಾತಿಯವರ ಒಂದು ಸಭೆಯನ್ನು ಸಿಎಂ ಕರೆದಿದ್ರು. ಬಹುಶಃ ಇದು ಇತಿಹಾಸದಲ್ಲಿ ಮೊದಲನೇ ಬಾರಿ ಬಜೆಟ್ ಪೂರ್ವದಲ್ಲಿ ಒಂದು ಎಸ್ಸಿ ಎಮ್ಮೆಲ್ನ ಕರೆದು ಚರ್ಚೆ ಮಾಡಿರ್ತಕ್ಕಂಥದ್ದು ಇತಿಹಾಸ ಕೂಡ. ಈ ಸಭೆಯಲ್ಲಿ ಅನೇಕ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಏನಿವತ್ತು ಗುತ್ತಿಗೆ ಮೀಸಲಾತಿ ಆಗ್ಬೋದು, ಹಾಸ್ಟೆಲ್ ವ್ಯವಸ್ಥೆಗಳಾಗ್ಬೋದು ಮತ್ತು ಪರಿಶಿಷ್ಟ ಜಾತಿ ಪಂಗಡದವರಿಗೆ ಆ ಜಮೀನು ಕೊಡ್ತಕ್ಕಂಥದ್ದಲ್ಲಿ ಅನುದಾನ ಹೆಚ್ಚಿಗೆ ಮಾಡ್ತಕ್ಕಂಥದ್ದಾಗ್ಬೋದು, ಇವೆಲ್ಲವನ್ನು ಕೂಡ ನಾವಿವತ್ತು ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೇವೆ. ಬಹುಶಃ ಎಲ್ಲವೂ ಕೂಡ ಮುಖ್ಯಮಂತ್ರಿಗಳು ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಹೆಚ್ಚು ಒತ್ತು ಕೊಟ್ಟು ನಮ್ಮ ಬೇಡಿಕೆಗಳ ಈಡೇರಿಸ್ತಾರೆ ಅಂತ ನಮಗೆ ವಿಶ್ವಾಸ ಇದೆ. ಎಸ್ಸಿಪಿ ಬಳಕೆ ಆಗ್ತಾ ಇರೋ ಬದಲಾಗಿ ಏನು ಎಸ್ಸಿಪಿ ಹಣ ಉಳಿತಾಯ ಆಗ್ತಾ ಇದೆ ಅದನ್ನು ಸದುಪಯೋಗ ಮಾಡ್ಕೋಬೇಕು ಅಂತೇಳಿ ಮನವಿ ಮಾಡಿದ್ದೇವೆ. ಮಾಡಬೇಕು ಅಂತ ಈಗ ಎಸ್ಸಿಪಿ ಡಿಎಸ್ ಬೇರೆ ಬೇರೆ ಇಲಾಖೆ ಕೊಡುವಂಥದ್ದನ್ನು ಡೈವರ್ಟ್ ಮಾಡಿದ್ರೆ ಬೇಡ, ಸೋಷಿಯಲಿಸ್ಟ್ ಕನ್ಸಲ್ಟೆಂಟ್ ಖರ್ಚು ಮಾಡ್ಲಿಕ್ಕೆ ಪರ್ಮಿಷನ್ ಇಲ್ಲ, ಅದನ್ನು ಕೂಡ ಮಾತಾಡಿದ್ದೀವಿ. ಬಟ್ ಆದರೆ ಆ ಇಲಾಖೆಯವರು ಒಂದೇ ಇಲಾಖೆ ಕೊಟ್ಟು ಮಾಡಿಸ್ಬೇಕು ಅನ್ನೋ ಮಾತನ್ನು ಕೂಡ ಹೇಳಿದ್ದೇವೆ ನಾವು. ಇದನ್ನು ಬಿಟ್ಟು ವಿಶೇಷ ಏನಿಲ್ಲ. ಅಡಿಷನಲ್ ಗ್ರಾಂಟ್ಸ್ ಇದರಲ್ಲಿ ಕೇಳಲಿಲ್ಲ. ಸಮುದಾಯಕ್ಕೆ ಏನು ನಿಗದಿ ಮಾಡಿದ್ದಾರೆ ಅದನ್ನೆಲ್ಲ ಒದಗಿಸ್ಕೊಡಿ ಅಂತ ಕೇಳಿದ್ದೇವೆ. ಇಲ್ಲ, ಅದನ್ನ ಕೆಲ ಕೇಳ್ಕೊಂಡಿದ್ದಾರೆ. ಬಜೆಟ್ ಕಾದ್ ನೋಡೋಣ, ಬಜೆಟ್ ಘೋಷಣೆ ಮಾಡ್ತಾರೆ. ಥ್ಯಾಂಕ್ ಯು.